ಜೂನ್ 16ರಿಂದ ಈ ಒಂದು ತಪ್ಪು ಮಾಡಿದರೆ ಕೋಟಿ ಆಸ್ತಿ ಇದ್ದರೂ ರೋಡಿಗೆ ಬರೋದು ಗ್ಯಾರಂಟಿ. ಆದರೆ ಸ್ನಾನ ಮಾಡುವ ನೀರಿಗೆ ಈ ಒಂದು ವಸ್ತುವನ್ನು ಹಾಕಿಕೊಂಡರೆ ನಿಮ್ಮ ದರಿದ್ರವೆಲ್ಲ ಕಳೆದು ಹಣದ ಮಳೆ ಸುರಿಯುತ್ತದೆ. ನಿಜ ಜ್ಯೇಷ್ಠ ಮಾಸದ ಈ ರಹಸ್ಯ ನಿಮ್ಗೊತ್ತಾ? ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಎಲ್ಲರಿಗೂ ನಮಸ್ಕಾರ. ಈ ತಿಂಗಳು ಜೂನ್ 16ನೇ ತಾರೀಕಿನಿಂದ ನಿಜ ಜ್ಯೇಷ್ಠ ಮಾಸ ಪ್ರಾರಂಭವಾಗಲಿದೆ. ಮುಂದಿನ ತಿಂಗಳು ಜುಲೈ 14ರವರೆಗೆ ಈ ನಿಜ ಜ್ಯೇಷ್ಠ ಮಾಸ ಇರುತ್ತದೆ. ಕಳೆದ ಒಂದು ತಿಂಗಳಿನಿಂದ ಅಧಿಕ ಮಾಸದ ಕಾರಣದಿಂದಾಗಿ ಯಾವುದೇ ಶುಭ ಕಾರ್ಯಗಳಿಗೆ ಮುಹೂರ್ತಗಳು ಇರಲಿಲ್ಲ. ಆದರೆ ಈ ನಿಜ ಜ್ಯೇಷ್ಠ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಬಹುದು. ಅಷ್ಟಕ್ಕೂ ಈ ನಿಜ ಜ್ಯೇಷ್ಠ ಮಾಸಕ್ಕಿರುವ ವಿಶಿಷ್ಟತೆ ಏನು? ಈ ತಿಂಗಳಿನಲ್ಲಿ ಯಾವ ದೇವರನ್ನು ಪೂಜಿಸಬೇಕು, ಎಂತಹ ನಿಯಮಗಳನ್ನು ಪಾಲಿಸಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಓಂ ತ್ರಿವಿಕ್ರಮಾಯ ನಮ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಜೂನ್ 16ನೇ ತಾರೀಕಿನಿಂದ ಅತ್ಯಂತ ಪವಿತ್ರವಾದ ನಿಜ ಜ್ಯೇಷ್ಠ ಮಾಸ ಪ್ರಾರಂಭವಾಗಲಿದೆ. ಆದರೆ ಜೂನ್ 17ರ ಬುಧವಾರದಂದು ನಿಮ್ಮ ಮಕ್ಕಳನ್ನು ಹೊಸದಾಗಿ ಶಾಲೆಗೆ ಕಳುಹಿಸಿದರೆ ತುಂಬಾ ಒಳ್ಳೆಯದು. ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮೀದೇವಿಗಿಂತ ಮುಂಚಿತವಾಗಿ ಲಕ್ಷ್ಮೀದೇವಿಯ ಅಕ್ಕ ಜ್ಯೇಷ್ಠಾದೇವಿ ಜನ್ಮಿಸಿದಳು. ಅಲಕ್ಷ್ಮಿ ಹುಟ್ಟಿದ ಮಾಸ ಈ ಜ್ಯೇಷ್ಠ ಮಾಸ ಆಗಿರುವುದರಿಂದ ಈ ನಿಜ ಜ್ಯೇಷ್ಠ ಮಾಸದಲ್ಲಿ ಲಕ್ಷ್ಮೀದೇವಿಯನ್ನು ಹೆಚ್ಚಾಗಿ ಪೂಜಿಸಿದರೆ ನಿಮ್ಮ ಮನೆಗೆ ಹಿಡಿದಿರುವ ಸಂಪೂರ್ಣ ದರಿದ್ರವು ಶಾಶ್ವತವಾಗಿ ನಾಶವಾಗುತ್ತದೆ. ಈ ತಿಂಗಳಿನಲ್ಲಿ ಬರುವ ಬುಧವಾರದಂದು ನಿಮ್ಮ ಮಕ್ಕಳ ಕೈಯಿಂದ ಹಸುವಿಗೆ ಹಸಿರು ಹುಲ್ಲನ್ನು ಆಹಾರವಾಗಿ ನೀಡಿ ಪ್ರದಕ್ಷಿಣೆ ಮಾಡಿಸಿ. ಇದರಿಂದ ನಿಮ್ಮ ಮಕ್ಕಳು ಓದಿನಲ್ಲಿ ಮುಂದಿರುತ್ತಾರೆ, ಜ್ಞಾಪಕ ಶಕ್ತಿಯೂ ಹೆಚ್ಚಾಗುತ್ತದೆ. ಇನ್ನು ವಿವಾಹಗಳಿಗೆ, ಹೊಸದಾಗಿ ಗೃಹಪ್ರವೇಶ ಮಾಡಲು, ಶಂಕುಸ್ಥಾಪನೆ ಕೆಲಸಗಳಿಗೆ, ಅಕ್ಷರಾಭ್ಯಾಸ, ಅನ್ನಪ್ರಾಶನ ಮುಂತಾದ ಎಲ್ಲಾ ಶುಭ ಕಾರ್ಯಗಳನ್ನು ಈ ಜ್ಯೇಷ್ಠ ಮಾಸದಲ್ಲಿ ಮಾಡಿಕೊಳ್ಳಬಹುದು. ಈ ಒಂದು ತಿಂಗಳು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು. ಅಥವಾ ಓಂ ತ್ರಿವಿಕ್ರಮಾಯ ನಮ ಎಂಬ ಮಂತ್ರವನ್ನು 8 ಬಾರಿ ಜಪಿಸಿದರೆ ಸಕಲ ಶುಭಗಳು ಉಂಟಾಗುತ್ತವೆ. ಈ ತಿಂಗಳು ಪೂರ್ತಿ ಸಾಧ್ಯವಾದಷ್ಟು ಮಟ್ಟಿಗೆ ಬೆಳಗ್ಗೆ ಬೇಗ ಎದ್ದು ಮನೆಯಲ್ಲಿ ದೀಪಾರಾಧನೆ ಮಾಡಿಕೊಳ್ಳಿ. ವಿಶೇಷವಾಗಿ ಈ ನಿಜ ಜ್ಯೇಷ್ಠ ಮಾಸದಲ್ಲಿ ತುಳಸಿಯನ್ನು ಹೆಚ್ಚಾಗಿ ಪೂಜಿಸಬೇಕು. ತುಳಸಿ ಕಟ್ಟೆಯ ಬಳಿ ತುಪ್ಪದ ದೀಪವನ್ನು ಹಚ್ಚಿ ಪ್ರದಕ್ಷಿಣೆ ಮಾಡಿದರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಪರಿಪೂರ್ಣವಾಗಿ ಲಭಿಸುತ್ತದೆ. ಈ ಜ್ಯೇಷ್ಠ ಮಾಸದಲ್ಲಿ ಆಂಜನೇಯ ಸ್ವಾಮಿಯನ್ನು ಪೂಜಿಸಿದರೆ ತುಂಬಾ ಒಳ್ಳೆಯದು. ಈ ತಿಂಗಳಿನಲ್ಲಿ ಬರುವ ಪ್ರತಿ ಮಂಗಳವಾರದಂದು ನಿಮ್ಮ ಪೂಜಾ ಕೋಣೆಯಲ್ಲಿರುವ ಹನುಮಂತನ ಫೋಟೋದ ಮುಂದೆ ಒಂದು ಸಣ್ಣ ದೀಪ ಹಚ್ಚಿದರೆ ಸಾಕು. ಕೋರಿದ ಕೋರಿಕೆಗಳೆಲ್ಲವೂ ಖಂಡಿತವಾಗಿಯೂ ನೆರವೇರುತ್ತವೆ. ಹಾಗೆಯೇ ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹನುಮಂತನಿಗೆ ವೀಳ್ಯದೆಲೆಯನ್ನು ಸಮರ್ಪಿಸಿದರೆ ನಿಮ್ಮ ಜಾತಕದಲ್ಲಿರುವ ಶನಿ ದೋಷಗಳು ನಿವಾರಣೆಯಾಗಿ ಜಾತಕದಲ್ಲಿ ಅದೃಷ್ಟ ಹೆಚ್ಚಾಗುತ್ತದೆ. ಕೆಲವು ಶಾಸ್ತ್ರಗಳ ಪ್ರಕಾರ ಈ ಜ್ಯೇಷ್ಠ ಮಾಸದಲ್ಲಿ ಬದನೆಕಾಯಿ ಮತ್ತು ಬೆಂಡೆಕಾಯಿಯನ್ನು ತಿನ್ನಬಾರದು ಎಂಬ ನಂಬಿಕೆ ಇದೆ. ಈ ಮಾಸದಲ್ಲಿ ಬದನೆಕಾಯಿ ತಿಂದರೆ ಆರೋಗ್ಯದ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತದೆಯಂತೆ. ಹಾಗೆಯೇ ಜ್ಯೇಷ್ಠ ಮಾಸದಲ್ಲಿ ಬೆಂಡೆಕಾಯಿ ತಿಂದರೆ ಸಂತಾನಕ್ಕೆ ಸಮಸ್ಯೆಗಳು ಬರುತ್ತವೆ ಎಂದು ಶಾಸ್ತ್ರ ಹೇಳುತ್ತದೆ. ಈ ಜ್ಯೇಷ್ಠ ಮಾಸದಲ್ಲಿ ಬರುವ ಮಂಗಳವಾರ ಅಥವಾ ಶುಕ್ರವಾರದಂದು ತಪ್ಪದೇ ನಿಮ್ಮ ಮನೆಯಲ್ಲೆಲ್ಲಾ ಸಾಂಬ್ರಾಣಿ ಧೂಪವನ್ನು ಹಾಕಬೇಕು. ಇನ್ನು ಸಾಲದ ಬಾಧೆಯಿಂದ ಬಳಲುತ್ತಿರುವವರು ಈ ತಿಂಗಳಲ್ಲಿ ಮನೆಯಲ್ಲಿ ದೀಪಾರಾಧನೆ ಮಾಡುವಾಗ ಒಂದು ತಾಮ್ರದ ಚೊಂಬಿನಲ್ಲಿ ನೀರು ಹಾಕಿ ಅದರಲ್ಲಿ ₹1 ನಾಣ್ಯ ಮತ್ತು 2 ಏಲಕ್ಕಿಗಳನ್ನು ಹಾಕಿ ನಿಮ್ಮ ಪೂಜಾ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಫೋಟೋದ ಮುಂದೆ ಇಟ್ಟು ಮನೆಯಲ್ಲಿ ದೀಪಾರಾಧನೆ ಮಾಡಿಕೊಳ್ಳಿ. ಹೀಗೆ ಮಾಡಿದರೆ ನಿಮ್ಮ ಸಾಲದ ಬಾಧೆಗಳೆಲ್ಲವೂ ತಕ್ಷಣವೇ ತೀರುತ್ತವೆ, ಅಪಾರ ಧನಲಾಭ ಉಂಟಾಗುತ್ತದೆ. ಈ ಜ್ಯೇಷ್ಠ ಮಾಸದಲ್ಲಿ ಬರುವ ಪ್ರತಿ ಶುಕ್ರವಾರ ಸಂಜೆ 6 ಗಂಟೆಯ ನಂತರ ಮಹಿಳೆಯರು ತಲೆಸ್ನಾನ ಮಾಡಿ ಮನೆಯ ಹೊಸ್ತಿಲ ಹೊರಗೆ 2 ದೀಪಗಳನ್ನು ಹಚ್ಚಿ. ಪ್ರತಿ ಶುಕ್ರವಾರ ಮನೆಯ ಮುಂದೆ ದೀಪಗಳನ್ನು ಹಚ್ಚಿದರೆ ಲಕ್ಷ್ಮೀ ದೇವಿ ತಕ್ಷಣವೇ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ಹಾಗೆಯೇ ಈ ಜ್ಯೇಷ್ಠ ಮಾಸದಲ್ಲಿ ಬರುವ ಪ್ರತಿ ಶನಿವಾರದಂದು ತಪ್ಪದೇ ಹಿಟ್ಟಿನ ದೀಪಗಳನ್ನು ಹಚ್ಚಿ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಬೇಕು. ಈ ತಿಂಗಳಿನಲ್ಲಿ ಹಿಟ್ಟಿನ ದೀಪಗಳನ್ನು ಹಚ್ಚಿದರೆ ತಲತಲಾಂತರದವರೆಗೂ ಕರಗದ ಐಶ್ವರ್ಯ ಲಭಿಸುತ್ತದೆ. ಈ ಜ್ಯೇಷ್ಠ ಮಾಸದ ಒಂದು ತಿಂಗಳು ನಿಮಗೆ ಸಾಧ್ಯವಾದರೆ ಒಂದು ಹೊತ್ತು ಮಾತ್ರ ಊಟ ಮಾಡಿ. ಜ್ಯೇಷ್ಠ ಮಾಸದಲ್ಲಿ ಒಂದು ಹೊತ್ತು ಮಾತ್ರ ಆಹಾರ ಸೇವಿಸಬೇಕೆಂದು ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೆ ಮಾಡುವುದರಿಂದ ಆರೋಗ್ಯಕರವಾದ ಶರೀರ ಲಭಿಸುತ್ತದೆಯಂತೆ. ಇನ್ನು ಈ ಜ್ಯೇಷ್ಠ ಮಾಸದಲ್ಲಿ ಎಳ್ಳನ್ನು ದಾನ ಮಾಡಿದರೆ
ಎಣಿಸಲಾರದಷ್ಟು ಪುಣ್ಯ ಫಲ ಲಭಿಸುತ್ತದೆ. ಈ ಜ್ಯೇಷ್ಠ ಮಾಸದ ಒಂದು ತಿಂಗಳು ಬೆಳಗ್ಗೆ ಬೇಗ ಎದ್ದು ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಿಸಿ ನಮಸ್ಕಾರ ಮಾಡಿಕೊಂಡರೆ ಆಯುಷ್ಯ, ಆರೋಗ್ಯ ಮತ್ತು ಅಷ್ಟೈಶ್ವರ್ಯಗಳು ಲಭಿಸುತ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಜ್ಯೇಷ್ಠ ಮಾಸದಲ್ಲಿ ಬರುವ ನಿರ್ಜಲ ಏಕಾದಶಿಗೆ ತುಂಬಾ ವಿಶಿಷ್ಟತೆ ಇದೆ. ಈ ತಿಂಗಳು ಜೂನ್ 25ನೇ ತಾರೀಕಿನಂದು ನಿರ್ಜಲ ಏಕಾದಶಿ ಬರುತ್ತದೆ. ಈ ಏಕಾದಶಿಯ ದಿನದಂದು ವಿಷ್ಣುಮೂರ್ತಿಯನ್ನು ಪೂಜಿಸಿ ಉಪವಾಸ ವ್ರತ ಆಚರಿಸಿದರೆ 24 ಏಕಾದಶಿಗಳ ವ್ರತವನ್ನು ಮಾಡಿದಷ್ಟೇ ಪುಣ್ಯಫಲ ಸಿಗುತ್ತದೆ. ಈ ಜ್ಯೇಷ್ಠ ಮಾಸದಲ್ಲಿ ನಿಮ್ಮ ಮನೆಯ ಮುಂದೆ ಬಂದ ಭಿಕ್ಷುಕರನ್ನು ಖಾಲಿ ಕೈಯಿಂದ ಕಳುಹಿಸಬಾರದು. ಹೀಗೆ ಮಾಡಿದರೆ ಲಕ್ಷ್ಮೀ ದೇವಿಗೆ ಕೋಪ ತರಿಸಿದಂತೆ. ಇದರಿಂದ ನಿಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತದೆ. ಈ ತಿಂಗಳಿನಲ್ಲಿ ಸ್ನಾನ ಮಾಡುವಾಗ ನೀರಿನಲ್ಲಿ ಕೆಲವು ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು ಜರುಗುತ್ತದೆ. ನೀರಿನಲ್ಲಿ ಸಣ್ಣ ಕರ್ಪೂರದ ತುಂಡನ್ನು ಬೆರೆಸಿ ಸ್ನಾನ ಮಾಡಿದರೆ ನಿಮ್ಮ ಜಾತಕದಲ್ಲಿ ಶುಕ್ರಗ್ರಹದ ಬಲ ಹೆಚ್ಚಾಗಿ ಅಖಂಡ ಧನಾಕರ್ಷಣೆ ಉಂಟಾಗುತ್ತದೆ. ಹಾಗೆಯೇ ನೀರಿನಲ್ಲಿ 1 ಚಿಟಿಕೆ ಅರಿಶಿನ ಬೆರೆಸಿ ಸ್ನಾನ ಮಾಡಿದರೆ ನಿಮ್ಮ ಮೇಲಿರುವ ಸಂಪೂರ್ಣ ಕೆಟ್ಟ ದೃಷ್ಟಿ ದೋಷ ನಿವಾರಣೆಯಾಗುತ್ತದೆ. ಹಾಗೆಯೇ ಈ ಜ್ಯೇಷ್ಠ ಮಾಸದಲ್ಲಿ ಬರುವ ಪ್ರತಿ ಶನಿವಾರದಂದು ನೀರಿನಲ್ಲಿ ಕಪ್ಪು ಎಳ್ಳನ್ನು ಬೆರೆಸಿ ಸ್ನಾನ ಮಾಡಿದರೆ ನಿಮ್ಮ ಜಾತಕದಲ್ಲಿರುವ 7ರ ಶನಿ ದೋಷಗಳೆಲ್ಲವೂ ಸಂಪೂರ್ಣವಾಗಿ ದೂರವಾಗುತ್ತವೆ. ಹಾಗೆಯೇ ಲಕ್ಷ್ಮೀದೇವಿಗೆ ಇಷ್ಟವಾದ ಕೆಂಪು ಗುಲಾಬಿ ದಳಗಳನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿದರೆ ದಾರಿದ್ರ್ಯದ ಬಾಧೆಗಳು, ಆರ್ಥಿಕ ತೊಂದರೆಗಳೆಲ್ಲವೂ ನಿವಾರಣೆಯಾಗಿ ಐಶ್ವರ್ಯ ಒದಗಿ ಬರುತ್ತದೆ. ಜ್ಯೇಷ್ಠ ಮಾಸದಲ್ಲಿ ಬರುವ ಮಂಗಳವಾರವನ್ನು ದೊಡ್ಡ ಮಂಗಳವಾರ, ಪೆದ್ದ ಮಂಗಳವಾರ ಎಂದು ಕರೆಯುತ್ತಾರೆ. ಆದ್ದರಿಂದ ಮಂಗಳವಾರದಂದು ಹಣವನ್ನು ಯಾರಿಗೂ ಸಾಲವಾಗಿ ಕೊಡಬೇಡಿ. ಒಂದು ವೇಳೆ ಕೊಟ್ಟರೆ ನಿಮ್ಮ ಹಣ ಮರಳಿ ಬರುವುದು ತುಂಬಾ ಕಷ್ಟವಾಗುತ್ತದೆ. ಈ ತಿಂಗಳಿನಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ನಿದ್ರಿಸಬಾರದು. ಈ ಜ್ಯೇಷ್ಠ ಮಾಸದಲ್ಲಿ ನಿಮ್ಮ ಮನೆಗೆ ಬರುವ ಮುತ್ತೈದೆಯರಿಗೆ ತಪ್ಪದೇ ಬಳೆಗಳು ಮತ್ತು ಅರಿಶಿನ ಕುಂಕುಮವನ್ನು ನೀಡಬೇಕು. ಇದರಿಂದ ಅಖಂಡ ಸೌಭಾಗ್ಯ ಹಾಗೂ ನಿಮ್ಮ ಕುಟುಂಬದಲ್ಲಿ ಪ್ರಶಾಂತತೆ ನೆಲೆಸುತ್ತದೆ. ಈ ಜ್ಯೇಷ್ಠ ಮಾಸದಲ್ಲಿ ವಿವಾಹಗಳಿಗೆ ತುಂಬಾ ಅದ್ಭುತವಾದ ಮುಹೂರ್ತಗಳಿವೆ. ಜೂನ್ 18, 24, 25ನೇ ತಾರೀಕು ಹಾಗೆಯೇ ಜುಲೈ 2 ಮತ್ತು 9ನೇ ತಾರೀಖಿನಂದು ವಿವಾಹಗಳಿಗೆ ಒಳ್ಳೆಯ ಶುಭ ಮುಹೂರ್ತಗಳಿವೆ. ಹಾಗೆಯೇ ಬಾಡಿಗೆ ಮನೆ ಬದಲಾಯಿಸಲು ಮತ್ತು ಗೃಹಪ್ರವೇಶ ಮಾಡಲು ಜೂನ್ 19, ಜೂನ್ 26 ಮತ್ತು ಜುಲೈ 3ನೇ ತಾರೀಖಿನಂದು ಮನೆ ಬದಲಾಯಿಸಲು ಒಳ್ಳೆಯ ಮುಹೂರ್ತಗಳಿವೆ. ಹಾಗೆಯೇ ಶಂಕುಸ್ಥಾಪನೆ ಕೆಲಸಗಳು ಮತ್ತು ಭೂಮಿ ಪೂಜೆ ಮಾಡಿಸಲು ಜೂನ್ 22 ಮತ್ತು ಜುಲೈ 6ನೇ ತಾರೀಖಿನ ಈ 2 ದಿನಗಳಲ್ಲಿ ಒಳ್ಳೆಯ ಮುಹೂರ್ತಗಳಿವೆ. ಹಾಗೆಯೇ ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಬೇಕೆಂದರೆ ಜೂನ್ 18 ಮತ್ತು ಜೂನ್ 25ನೇ ತಾರೀಖಿನಂದು ಅಕ್ಷರಾಭ್ಯಾಸ ಮಾಡಿಸಲು ಒಳ್ಳೆಯ ಮುಹೂರ್ತಗಳಿವೆ. ವಿಶೇಷವಾಗಿ ಈ ಜ್ಯೇಷ್ಠ ಮಾಸದಲ್ಲಿ ಬರುವ ಪ್ರತಿ ಶುಕ್ರವಾರ ಕರ್ಪೂರದೊಂದಿಗೆ 2 ಲವಂಗಗಳನ್ನು ಸೇರಿಸಿ ಲಕ್ಷ್ಮೀದೇವಿಗೆ ಹಾರತಿ ಬೆಳಗಿದರೆ ಎಂತಹ ಕಡು ಬಡವನಾದರೂ ಸರಿ ಶ್ರೀಮಂತನಾಗುವುದು ಖಂಡಿತ. ನಿಮ್ಮ ಅಡುಗೆ ಮನೆಯಲ್ಲಿರುವ ಉಪ್ಪಿನ ಡಬ್ಬ ಖಾಲಿಯಾಗದಂತೆ ಯಾವಾಗಲೂ ತುಂಬಿರಬೇಕು. ಅಂದಾಗ ಮಾತ್ರ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸುತ್ತಾಳೆ. ಈ ಜ್ಯೇಷ್ಠ ಮಾಸದಲ್ಲಿ ದೂರದ ಪ್ರಯಾಣ ಬೆಳೆಸುವಾಗ ಒಂದು ಸಣ್ಣ ಬೆಲ್ಲದ ತುಂಡನ್ನು ತಿಂದು ಹೊರಡಿ. ನಿಮ್ಮ ಕೆಲಸಗಳಲ್ಲಿ ಯಾವುದೇ ಅಡೆತಡೆಗಳು ಮತ್ತು ಅಪಘಾತಗಳು ಸಂಭವಿಸುವುದಿಲ್ಲ. ಇನ್ನು ಮುತ್ತೈದೆಯರು ತಮ್ಮ ಪತಿಯ ಆಯುಷ್ಯ ಮತ್ತು ಆರೋಗ್ಯಕ್ಕಾಗಿ ಈ ಜ್ಯೇಷ್ಠ ಮಾಸದಲ್ಲಿ ಅರಳಿ ಮರಕ್ಕೆ ನೂಲಿನ ದಾರವನ್ನು ಕಟ್ಟಿ ಅರಳಿ ಮರವನ್ನು ಪೂಜಿಸಿದರೆ ಮಹಿಳೆಯರಿಗೆ ದೀರ್ಘ ಸುಮಂಗಲಿ ಯೋಗ ಉಂಟಾಗುತ್ತದೆ. ಜ್ಯೇಷ್ಠ ಮಾಸದಲ್ಲಿ ನಿಮ್ಮ ಮನೆಯ ಮುಖ್ಯದ್ವಾರದ ಹೊರಗೆ ಲೋಳೆಸರ, ಅಲೋವೆರಾ ಗಿಡವನ್ನೂ ನೇತು ಹಾಕಿದರೆ ತುಂಬಾ ಒಳ್ಳೆಯದು. ಲೋಳೆಸರ ಗಿಡವನ್ನು ಬೇರು ಸಮೇತ ತಂದು ಅರಿಶಿನ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ನಿಮ್ಮ ಮನೆಯ ಹೊಸ್ತಿಲ ಹೊರಗೆ ಕಟ್ಟಿಕೊಳ್ಳಿ. ನಿಮ್ಮ ಮನೆಗೆ ತುಂಬಾ ಒಳ್ಳೆಯದು ನಡೆಯುತ್ತದೆ. ನಮ್ಮ ಅಡುಗೆ ಮನೆಯಲ್ಲಿರುವ ಒಲೆಯನ್ನು ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಭಾವಿಸಲಾಗುತ್ತದೆ. ಆದ್ದರಿಂದ ಈ ತಿಂಗಳಿನಲ್ಲಿ ಬರುವ ಪ್ರತಿ ಶುಕ್ರವಾರ ಗ್ಯಾಸ್ ಸ್ಟವ್ ಅನ್ನು ಸ್ವಚ್ಛವಾಗಿ ಒರೆಸಿ ಅರಿಶಿನ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಗ್ಯಾಸ್ ಸ್ಟವ್ ಹತ್ತಿರ ಒಂದು ಸಣ್ಣ ರಂಗೋಲಿಯನ್ನು ಹಾಕಿ. ಇನ್ನು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ತಾಂಡವವಾಡುತ್ತಾಳೆ. ಯಾವ ಮಹಿಳೆಯು ಬೆಳಗ್ಗೆ ತಡವಾಗಿ ನಿದ್ರೆಯಿಂದ ಏಳುತ್ತಾಳೋ ಅಂತಹ ಮನೆಗಳಿಗೆ ತಕ್ಷಣವೇ ದರಿದ್ರ ದೇವತೆ ಪ್ರವೇಶಿಸುತ್ತಾಳೆ. ಆದ್ದರಿಂದ ಮಹಿಳೆಯರು ಮುಂಜಾನೆಯೇ ನಿದ್ರೆಯಿಂದ ಎದ್ದು ಮನೆಯ ಮುಂಭಾಗವನ್ನು ಸ್ವಚ್ಛಗೊಳಿಸಿ ರಂಗೋಲಿ ಹಾಕಿ. ಇನ್ನು ನಿಮ್ಮ ಮನೆಯೆಲ್ಲ ಐಶ್ವರ್ಯ ತುಂಬಿ ತುಳುಕುತ್ತದೆ. ಮಹಿಳೆಯರು ಮಾಡುವ ಪೂಜೆಗಿಂತ ಪುರುಷರು ಮಾಡುವ ಪೂಜೆಗೆ ದುಪ್ಪಟ್ಟು ಪುಣ್ಯಫಲ ಸಿಗುತ್ತದೆಯಂತೆ.
ಆದ್ದರಿಂದ ಪುರುಷರು ಪೂಜಾ ಕೋಣೆಯಲ್ಲಿ ದೀಪ ಹಚ್ಚಿದರೆ ನಿಮ್ಮ ಇಡೀ ಕುಟುಂಬಕ್ಕೆ ಭೋಗಭಾಗ್ಯಗಳು ಒದಗಿ ಬರುತ್ತವೆ ಎಂಬ ನಂಬಿಕೆ ಇದೆ. ಹಾಗೆಯೇ ಈ ಜ್ಯೇಷ್ಠ ಮಾಸದಲ್ಲಿ ಬರುವ ಶುಕ್ರವಾರದಂದು ಪತಿಪತ್ನಿ ಇಬ್ಬರೂ ಸೇರಿ ಹಸುವಿಗೆ ಬಾಳೆಹಣ್ಣುಗಳನ್ನು ತಿನ್ನಿಸಿ ನಮಸ್ಕಾರ ಮಾಡಿಕೊಂಡರೆ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತದೆ ಮತ್ತು ವಂಶಾಭಿವೃದ್ಧಿ ಉಂಟಾಗುತ್ತದೆ. ಇನ್ನು ವ್ಯಾಪಾರ ಮಾಡುವವರು ಈ ಜ್ಯೇಷ್ಠ ಮಾಸದಲ್ಲಿ ತಪ್ಪದೇ ಒಂದು ಕೆಂಪು ಬಟ್ಟೆಯಲ್ಲಿ ಒಂದು ಹಿಡಿ ಕಲ್ಲು, ಉಪ್ಪು 3 ಲವಂಗಗಳನ್ನು ಹಾಕಿ ಗಂಟು ಕಟ್ಟಿ ಆ ಉಪ್ಪಿನ ಗಂಟನ್ನು ನಿಮ್ಮ ಅಂಗಡಿಯ ಮುಂದೆ ಕಟ್ಟಿಕೊಳ್ಳಿ. ನಿಮ್ಮ ವ್ಯಾಪಾರಕ್ಕೆ ಇರುವ ಸಂಪೂರ್ಣ ದೃಷ್ಟಿ ದೋಷ ನಿವಾರಣೆಯಾಗಿ ವ್ಯಾಪಾರದಲ್ಲಿ ಲಾಭಗಳು ಹೆಚ್ಚಾಗುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.